ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದು. ತುಂಬ ತಿಂಗಳುಗಳಾಗಿತ್ತು ಅಂತಲೇ ಹೇಳ್ಬೋದು. ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ ಯಾವುದೇ ಥರದ ವೀಡಿಯೋನೂ ಮಾಡಿರಲಿಲ್ಲ, ಯಾವುದೇ ವೀಡಿಯೋನೂ ಕೂಡ ಅಪ್ಲೋಡ್ ಕೂಡ ಮಾಡಿರಲಿಲ್ಲ. ಅದಕ್ಕೋಸ್ಕರನೇ ಕ್ಯಾಪ್ ಆಗಿದ್ದರಿಂದ ಯಾವುದಾದ್ರೂ ಒಂದು ವಿಶೇಷವಾದ ದಿನಕ್ಕೋ ಅಥವಾ ವಿಶೇಷವಾಗಿ ಎಲ್ಲಿಗಾದರೂ ಹೋಗ್ಬೇಕಾದ್ರೂ ವೀಡಿಯೋ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಅಂಥ ವಿಶೇಷವಾದ ದಿನ ಇವಾಗ ಬಂತು. ಎಲ್ಲರಿಗೂ ತುಂಬಾ ಖುಷಿ ಆಯಿತು. ಯಾಕಂದರೆ ನಾನು ವೀಡಿಯೋ ಮಾಡೋದು ಏನು ಚೆನ್ನಾಗಿದ್ದೀನಲ್ಲ, ಪುಣ್ಯ ಮಾಡಿದ್ರಿ ನೀವು. ನನ್ನ ಕಣ್ಣು, ಕಲರು, ಹೈಟು, ಸ್ಮೈಲು, ಅಡುಗೆನೂ ಚೆನ್ನಾಗಿ ವೀಡಿಯೋ ಮಾಡಿರೋದಕ್ಕಲ್ಲ, ಎಲ್ಲರೂ ಟ್ರಿಪ್ ಪ್ಲ್ಯಾನ್ ಮಾಡಿ ಒಂದೇ ಕಡೆ ಹೋಗ್ತಿದ್ದೀವಲ್ಲ ಅನ್ನೋ ಖುಷಿಗೆ. ಎಲ್ಲರೂ ಒಂದೇ ಕಡೆ ಹೋಗ್ತಿದ್ದೀವಿ ಖುಷಿಯಾಗಿ, ಎಲ್ಲರೂ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಎಲ್ಲ ಗ್ರೂಪಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಯಾರು ಖುಷಿಯಾಗಲ್ಲ ಹೇಳಿ. ಎಲ್ಲರೂ ಬಿಡದಿಯಿಂದನೇ ಟ್ರೈನ್ನ ಕ್ಯಾಚ್ ಮಾಡ್ಕೊಂಡು ಬಂದರು. ಆದರೆ ನಾನು ಮತ್ತು ನಮ್ಮ ಯಜಮಾನರು ಮಾತ್ರ ಕೆಂಗೇರಿಯಲ್ಲಿ ಹತ್ತಬೇಕಿತ್ತು. ಅದಕ್ಕೇ ಒಂದು ಹಾಫ್ ಆನ್ ಅವರ್ ಮುಂದೆ ಹೋಗಿ ವೆಯ್ಟ್ ಮಾಡೋಣ, ಸ್ವಲ್ಪ ಟ್ರೈನ್ ಮಿಸ್ ಆಗೋದ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾವಿಬ್ರು ಸ್ವಲ್ಪ ಟೈಮ್ ಇದ್ರೂ ಕೂಡ ಸ್ವಲ್ಪ ಫಾಸ್ಟಾಗಿ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹೋದ್ವಿ. ಆದರೆ ಏನು ಮಾಡೋದು, ನಮ್ಮ ಟೈಮ್ ಖರಾಬೋ ಅಥವಾ ಟ್ರೈನ್ ಟೈಮ್ ಖರಾಬೋ ಗೊತ್ತಿಲ್ಲ. ನಾವು ಬೇಗ ಹೋಗಿದ್ರು ಟ್ರೈನ್ ಬಂದಿದ್ದು ಮಾತ್ರ 9:30. ಡಿಲೇ ಆಗಿದ್ದ ಕಾರಣ ಸ್ವಲ್ಪ ಲೇಟಾಗೇ ಬಂತು. ಸರಿ, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಟ್ರೈನ್ ಬಂದಮೇಲೆ ಹತ್ಕೊಂಡು ಎಲ್ಲರೂ ತುಂಬ ದಿನ ಆಗಿತ್ತಲ್ವ ಮಾತಾಡಿ ಎಲ್ಲ ಕುತ್ಕೊಂಡು ಮಾತಾಡಿದ್ವಿ. ಹಾಗೆ ಊಟ ತೊಗೊಂಡೋಗಿದ್ದ ಕಾರಣ ಎಲ್ಲ ಊಟ ಕೂಡ ಮಾಡಿದ್ವಿ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಬೇಗನೆ ಮಲ್ಕೊಳ್ಳೋಣ, ಮುಖ ಫ್ರೆಶಲ್ಲಿ ಇರ್ತದೆ, ಇಲ್ಲ ಅಂದರೆ ಫುಲ್ಲ ಬಾಡೋದಂಗೆ ಆಗುತ್ತೆ. ದೇವಸ್ಥಾನ ಬೆಟ್ಟ ಎಲ್ಲ ಹತ್ಬೇಕಲ್ವಾ, ನಾವೆಲ್ಲೋಗ್ತಾ ಇದ್ದೀವಿ ಅಂದರೆ ಅಂಜನಾದ್ರಿ ಬೆಟ್ಟಕ್ಕೆ. ಅದಕ್ಕೇ ಬೇಗ ಸ್ವಲ್ಪ ಮಲ್ಕೊಳ್ಳೋಣ ಅಂದ್ಕೊಂಡ್ರು ಕೂಡ ನಿದ್ದೆ ಅಂತೂ ಬಂದಿಲ್ಲ. ಸರಿ ಆಯಿತು, ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು 1-2 ಅವರ್ ಆದರೂ ನಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ನಿದ್ದೆಗೆ ಜಾರಿದ್ವಿ. ನಿದ್ದೆಗೆ ಜಾರಿ ಮತ್ತೆ ಕಂಡುಬಿಟ್ರೆ ಸೇತುವೆ. ಎಲ್ಲರೂ ಶಾಕು, ಏನಪ್ಪ ಸೇತುವೆ ಅಂತ. ಯಾಕಂದರೆ ನಾವು ಎಲ್ಲರೂ ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದು. ಅಂದರೆ ನಮ್ಮ ಯಜಮಾನ್ರು ಅವರೆಲ್ಲ ಅವಾಗ ಹೋಗಿದ್ರಂತೆ, ಆದರೆ ಅವಾಗೆಲ್ಲ ಚಿಕ್ಕವರಲ್ವ, ಅದಕ್ಕೆ ಅಷ್ಟು ಗೊತ್ತಿಲ್ಲ. ಆಮೇಲೆ ಮತ್ತೆ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ದು ಡೈರೆಕ್ಟ್ ಅಲ್ಲಿ ಟ್ರೈನ್ ಇಲ್ಲದೆ ಇರೋ ಕಾರಣ ಅಂಜನಾದ್ರಿ ಬೆಟ್ಟಕ್ಕೆ ಸ್ವಲ್ಪ ಹತ್ರದಲ್ಲಿರುವಂತಹ ಟ್ರೈನ್ ಸ್ಟಾಪಲ್ಲೇ ನಾವು ಬುಕ್ ಮಾಡಿದ್ದು. ಮುನಿರಾಬಾದ್ ಅನ್ನೋ ಸ್ಟಾಪಲ್ಲಿ ನಾವು ಇಳಿದ್ವಿ ಎಲ್ಲರೂ. ಅಲ್ಲಿ ಅದ್ರ ಪಕ್ಕದಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ನೋಡ್ಕೊಂಡು ಹೋದರೆ ಒಂದು ದೇವಸ್ಥಾನ ಸಿಗುತ್ತೆ, ಹುಲಿಗೆಮ್ಮ ದೇವಸ್ಥಾನ ಅಂತ. ಅಲ್ಲಿ ಹೊಳೆ ಕೂಡ ಇದೆ. ಅಲ್ಲಿ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಆಮೇಲೆ ನಂತರ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ ಅಂತ ಎಲ್ಲರೂ ಇಲ್ಲೇ ಫಿಕ್ಸ್ ಮಾಡಿದ್ರಿಂದ ಅದೇ ರೀತಿ ಮಾಡಿದ್ವಿ. ಹೋಗಿ ನಾವು ಸ್ಟಾಪಲ್ಲಿ ಇಳಿದ್ವಿ. ಎಲ್ಲರೂ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಇವಾಗ ನಾವು ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಗ ಪ್ರತಿಯೊಬ್ಬರು ಕೂಡ ಹಣೆಗೆಲ್ಲ ಫುಲ್ ಕುಂಕುಮ ಹಾಕ್ಕೊಂಡು ಆ ಥರ ಎಲ್ಲ ಇತ್ತಲ್ವ, ಸೇಮ್ ಫೀಲಿಂಗು ಇಲ್ಲೂ ಕೂಡ ಇತ್ತು. ಅಲ್ಲೂ ಕೂಡ ಏನೋ ಜಾತ್ರೆ ಇತ್ತಂತೆ ಹಿಂದಿನ ದಿನ, ಅದರಿಂದ ಎಲ್ಲರೂ ಅದೇ ರೀತಿ ಇದ್ದರು. ನಾವು ಸರಿ ಅಂತ ಅಂದ್ಕೊಂಡು ಅದೇ ಫೀಲ್ ಬರ್ತಿದೆಯಲ್ವಾ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಮಾತಾಡಿಕೊಂಡು ಸ್ಟಾಪ್ ಇಳಿದು ನಾವೆಲ್ಲ ಫ್ರೆಶ್ ಅಪ್ ಆಗೋಣ, ಫಸ್ಟ್ ದೇವಸ್ಥಾನ ಹತ್ರ ಹೋಗಿ ಹೊಳೆ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ನಾವೆಲ್ಲರೂ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಮಾತಾಡಿಕೊಂಡು ಹೋದ್ವಿ. ನೀವೇ ನೋಡ್ತಿರ್ಬೋದು, ಅಲ್ಲಿ ಅಂಜನಾದ್ರಿ ಬೆಟ್ಟ ಕಾಣ್ತಾ ಇದೆ. ಅದನ್ನು ನೋಡಿಕೊಂಡು ಇಲ್ಲೇ ಬೆಟ್ಟ ಅಂತ ಮಾತಾಡಿಕೊಂಡು ನಾವೆಲ್ಲರೂ ಕೂಡ ಹೊರಟ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಡಿಪ್ರೆಷನ್ ಎಲ್ಲ ಚೆನ್ನಾಗಿದೆ ಅನ್ನೋ ಅಷ್ಟರಲ್ಲಿ ಈ ಥರ ಒಂದು ಸನ್ನಿವೇಶಗಳು ಬರುತ್ತೆ ನಮ್ಮ ಮುಂದೆ. ಏನಪ್ಪ, ಯಾವ ದೇವಸ್ಥಾನದಲ್ಲೂ ಇದೇ ಥರ ಇರ್ತಾರಲ್ಲ, ಯಾರಾದರೂ ಒಬ್ರು ಇದ್ದೇ ಇರಬೇಕಲ್ವಾ ಅಂತ ಅಂದ್ಕೊಂಡು ಇಬ್ಬರು ಅಂದರೆ ಎಲ್ಲರೂ ಮಾತಾಡಿಕೊಂಡು ಬೈಕೊಂಡು ಹಾಗೆಯೇ ಅವ್ರು ನಿಂತಿದ್ದು ಕೂತಿದ್ದು ಪೊಸಿಷನ್ ನೋಡ್ಕೊಂಡು ನಕ್ಕೊಂಡು ಎಲ್ಲರೂ ಕೂಡ ಹೊರಟ್ವಿ. ಇಲ್ಲೇ ದರ್ಶನ ಕೊಟ್ಟ ಅಂತ ಅಂದ್ಕೊಂಡು ಮಾತಾಡಿಕೊಂಡು ಎಲ್ಲರೂ ತಮಾಷೆ ಮಾಡಿಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ. ದೇವಸ್ಥಾನದ ಹಿಂದೆನೇ ಹೊಳೆ ಇರೋದ್ರಿಂದ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗುತ್ತೆ. ಎಲ್ಲರೂ ಫ್ರೆಶ್ ಅಪ್ ಆಗೋದಕ್ಕೆ ಶಾಂಪು ಸೋಪು ಎಲ್ಲನೂ ತಗೊಂಡು ಮಾತಾಡಿಕೊಂಡು ರೇಗಿಸ್ಕೊಂಡು ಉದ್ದಕ್ಕೂ ಎಲ್ಲರೂ ಕೂಡ ಹೊಳೆ ಕಡೆ ಹೊರಟ್ವಿ. ಹೊಳೆ ಕಡೆ ಹೊರಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಜಾತ್ರೆ ಐಟಮ್ಸ್ ಇತ್ತು. ನಿಮಗೆ ಗೊತ್ತಿರುತ್ತೆ, ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಜಾತ್ರೆ ಐಟಮ್ಸು ಇದೆಲ್ಲ ನೋಡೋದಕ್ಕೆ ತಗೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನಂತೂ ನನ್ನ ಗಂಡಂಗೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ತೋರಿಸ್ತಾನೆ ಇದ್ದೆ. ಅದಕ್ಕೆ ಅವರು ನನ್ನ ಬಿಟ್ಟು ಮುಂದೆ ಓಡ್ತಿದ್ರು. ನಾನು ರೀ ಅಂತ ಕೂಗಿದಾಗ ಮತ್ತೆ ನಿಂತ್ಕೊಳ್ಳೋರು, ಮತ್ತೆ ಅದೇ ಥರ ಓಡೋವರು. ನಾನು ಸರಿ ಆಯಿತು, ಇನ್ನೇನು ಮಾಡೋದಕ್ಕಾಗುತ್ತೆ, ನಾನು ಗೊತ್ತು. ಯಾಕಂದರೆ ಎಲ್ಲರೂ ಹೆಣ್ಮಕ್ಳು ಕೇಳ್ತಾರೆ, ಗಂಡು ಮಕ್ಕಳು ತೊಗೊಳಲ್ಲ, ಅದು ಆಲ್ಮೋಸ್ಟ್ ಇದ್ದಿದ್ದೆ. ಹಂಗಂದ ತಕ್ಷಣ ನಮ್ಮ ಯಜಮಾನ್ರು, ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು, ನಿನ್ನ ಸ್ವರಗಳೇ ನನ್ನ
ನನ್ನ ದಾರಿಗೆ ನಗೆ ಹೂವುಗಳು. ತಗೊಳಲ್ಲ ಅಂತಲ್ಲ, ಅವ್ರು ತಗೊಳ್ತಾರೆ. ಆದರೆ ಸ್ವಲ್ಪ ಯಾಕಂದರೆ ನಾನು ಜಾಸ್ತಿ ಜಾತ್ರೆ ಐಟಮ್ಸ್ ಎಲ್ಲ ತೊಗೊತಿರ್ತೀನಲ್ವ, ಅದಕ್ಕೆ ಅವರು ನಿಮಗೆಲ್ಲ ಮನೇಲಿ ಎಷ್ಟೊಂದಿದ್ರೂ ಸಾಲೋದಿಲ್ಲ ಅಲ್ವಾ ಅಂತ ರೇಗಿಸ್ಕೊಂಡು ತಗೊಳಲ್ಲ. ಆಮೇಲೆ ತೊಗೊಳ್ತಾರೆ. ನಾನೇ ಇವಾಗ ಬೇಡ ಸರಿ ಆಯಿತು ಬಿಡಿ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ರೇಗಿಸ್ಕೊಂಡು ಸಾಂಗ್ ಎಲ್ಲ ಆಡಿಕೊಂಡು ಹೊರಟ್ವಿ ಹೊಳೆ ಹತ್ರ. ನಾವು ಹೊಳೆ ಹತ್ರ ಹೋಗ್ಬೇಕಾದ್ರೆ ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ವಿ. ಹಾಗೆ ಸ್ವಲ್ಪ ನೀರು ಯಾವ ಕಡೆ ಚೆನ್ನಾಗಿದೆ ಅಂತ ನೋಡಿಕೊಂಡು ಆ ಕಡೆ ಹೋಗಿ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗಿ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಈ ಥರ ಫ್ರೆಶ್ ಅಪ್ ಆಗಿ ಬಂದು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಎಲ್ಲರೂ. ನೋಡಿ ನಮ್ಮ ಯಜಮಾನ್ರು ಶಾಲು ಬೇಕು ಅಂತಂದ್ಬಿಟ್ಟು ಮನೇಲೇ ಎತ್ತಿಟ್ಕೊಂಡಿದ್ರು. ನಾವೆಲ್ಲ ಅಲ್ಲೇ ತೊಗೊಳ್ಳೋಣ ಅಂತಂದ್ಬಿಟ್ಟು ಯಾರು ಎತ್ಕೊಂಡಿರಲಿಲ್ಲ, ಅವ್ರು ಮಾತ್ರ ಎತ್ತಿ ಇದನ್ನೆಲ್ಲ ಇಟ್ಕೊಂಡಿದ್ರು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾನು ಅವನನ್ನು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಯಾವಾಗಲೇ ಫೋನ್ ತೊಗೊಂಡು ವೀಡಿಯೋ ಮಾಡೋದಕ್ಕೋದ್ರೂ ಅಕ್ಕ ನನ್ನನ್ನು ಮಾತ್ರ ಮಾಡಬೇಡಿ ಅಕ್ಕ, ನನ್ನನ್ನು ಮಾತ್ರ ವೀಡಿಯೋ ಮಾಡಬೇಡಿ ಅಕ್ಕ ಅಂತ ನನ್ನ ರೇಗಿಸ್ತಿದ್ದ. ಅದಕ್ಕೆ ನಾನು ನೀನು ಯಾವಾಗ ನೀಟಾಗಿ ನನ್ನ ವೀಡಿಯೋಗೆ ಫೋರ್ಸ್ ಕೊಡ್ತೀಯೋ ಅಲ್ಲಿ ತನಕ ನಾನು ವೀಡಿಯೋ ಮಾಡ್ತಾನೆ ಇರ್ತೀನಿ ಅಂತ ಅಂದ್ಬಿಟ್ಟು ನಾನು ಅವನನ್ನು ರೇಗಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಅಷ್ಟೇ. ಆಗ ಮತ್ತೆ ಸ್ನಾನ ಮಾಡಿ ರೆಡಿಯಾಗಿ ಅಲ್ಲಿ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಅಲ್ಲಿ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಅಂಜನಾದ್ರಿ ಬೆಟ್ಟ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಯಾಕಂದರೆ ಅಕಸ್ಮಾತ್ ಏನಾದರೂ ಬಿಸಿಲಿಲ್ಲ, ಅಕಸ್ಮಾತ್ ಬಿಸಿಲು ಏನಾದರೂ ಸ್ಟಾರ್ಟ್ ಆದರೆ ಜರ್ನಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲರೂ ಹೊರಟ್ವಿ. ಆಟೋ ಎಲ್ಲ ಮಾಡಿಕೊಂಡು ಎಲ್ಲರೂ ಆಟ ಮಾಡ್ಕೊಂಡು ಹೊರಟ್ವಿ ಊಟ ಮಾಡ್ಕೊಳ್ಳೋಣ ಅಂತ. ತಿನ್ನೋ ಟೈಮಲ್ಲಿ ತಿನ್ನಬೇಕು. ಯಾವಾಗ ನಾವು ನಾಳೆ ಬರ್ತಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ನಾವು ಮುಂದೆ ಊಟ ಮಾಡ್ತಾಯಿದ್ವಿ. ಹಿಂದೆ ಇರೋ ದೇವಸ್ಥಾನನೇ ಅಂಜನಾದ್ರಿ ಬೆಟ್ಟ. ಅಲ್ಲಿ ಬೆಟ್ಟ ಹತ್ಬೇಕಾದ್ರೆ ಟಯರ್ಡ್ ಆಗಿಬಿಡುತ್ತೆ, ಅದಕ್ಕೆ ಫಸ್ಟ್ ಊಟ ಮಾಡ್ಕೊಬೇಡೋಣ ಅಂತ ಅಂದ್ಕೊಂಡು ಊಟ ಮಾಡೋಣ ಅಂತ ಎಲ್ಲರೂ ನಿಲ್ಲಿಸಿದ್ವಿ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಂಜನಾದ್ರಿ ಬೆಟ್ಟದ ಕಡೆ ಹೊರಟ್ವಿ. ಬೆಟ್ಟ ಹತ್ತೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಫುಲ್ ಸ್ಟ್ರೆಂತ್ ಇತ್ತು, ಯಾಕಂದರೆ ಅವಾಗ ತಾನೇ ಊಟ ಮಾಡಿದ್ವಲ್ಲ, ಅದಕ್ಕೇ ಎಲ್ಲರೂ ತುಂಬ ಖುಷಿಯಾಗಿ ಹೊರಟ್ವಿ. ಇವ ಯಾರೇ? ನಾನು ಹೇಳ್ದೆ ಅಲ್ವಾ, ಅವ್ನು ವೀಡಿಯೋ ಪೋಸ್ ಕೊಡೋ ತನಕನೂ ಅವ್ನು ವೀಡಿಯೋನ ಮಾಡೋದನ್ನ ಮಾತ್ರ ನಾನು ಬಿಡೋದಿಲ್ಲ ಅಂತ ಹೇಳಿದ್ದೆ ಅವನಿಗೆ. ನೋಡಿ ನಮ್ಮ ಯಜಮಾನ್ರು ಗ್ಲಾಸ್ ತೊಗೊಂಡಿದ್ದಾರೆ, ಆದರೆ ಅದನ್ನು ಹಾಕೊಳ್ಳೋದಕ್ಕೆ ನಾಚಿಕೆ ಅಂತೆ. ನಾನು ಆಮೇಲೆ ಬೈದೆ, ತೊಗೊಂಡಿರೋದು ಎಂತಕ್ಕೆ ಹಾಕೊಳ್ದೆ ಇಟ್ಕೊಂಡಿರೋದು ಎಂತಕ್ಕೆ ಹಾಕೊಳ್ಳಿ ಅಂತ. ಆಮೇಲೆ ಸರಿ ಆಯಿತು ಅನ್ನೋದು ಬೈದ ಮೇಲೆಲ್ಲ ಹಾಕ್ಕೊಂಡು ಆಮೇಲೆ ಬೆಟ್ಟ ಹತ್ತೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಹತ್ತಬೇಕಾದ್ರೆ ಎಲ್ಲರೂ ಜೊತೆಲೇ ಹೊಟ್ವಿ. ಆಮೇಲೆ ಅಲ್ಲೊಬ್ಬರು ಇಲ್ಲೊಬ್ಬರು ಆ ಥರ ಹತ್ತಿದ್ವಿ. ನಾನು ಮತ್ತು ನಮ್ಮ ಯಜಮಾನ್ರು ಹಾಗೆ ಅವಾಗಲೇ ವೀಡಿಯೋ ತೋರಿಸಿದ್ನಲ್ವ ಅವನ ತಮ್ಮ ಚೇತು, ಅವನು ಮತ್ತು ಇನ್ನೊಬ್ಬ 4 ಜನ ಮಾತ್ರ ನಾವೆಲ್ಲ ಜೊತೆಲಿ ಹೊಟ್ವಿ. ಆಮೇಲೆ ಅಲ್ಲೊಬ್ಬರು ಇಲ್ಲೊಬ್ಬರು ಆ ಥರ ಹತ್ತಿದ್ವಿ. ಫೈನಲ್ಲಾಗಿ ಎಲ್ಲರೂ ಕೂಡ ಬೆಟ್ಟನ ಕಂಪ್ಲೀಟಾಗಿ ಹತ್ತಿದ್ವಿ. ಯಾವುದೇ ಥರ ಟಯರ್ಡ್ ಆಗಲಿಲ್ಲ, ಆರಾಮಾಗಿ ದರ್ಶನ ಕೂಡ ಆಯಿತು. ತುಂಬ ಚೆನ್ನಾಗೇ ದರ್ಶನ ಆಯಿತು. ಗರ್ಭಗುಡಿನ ವೀಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಯಾವುದೇ ವೀಡಿಯೋ ಮಾಡಲಿಲ್ಲ. ಹಾಗೆ ಪಕ್ಕದಲ್ಲೇ ದೇವ್ರುಗಳೆಲ್ಲ ರಾಮ ಸೀತೆ ಲಕ್ಷ್ಮಣ ಅವರೆಲ್ಲ ಇದ್ದರು, ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಹಾಗೆಯೇ ರಾಮ ಸೇತುವೆ ಕಟ್ಟಬೇಕಾದ್ರೆ ಬಳಸಿರುವಂತಹ ಕಲ್ಲು 25 kg ಕಲ್ಲು ನೀರಲ್ಲಿ ಇಟ್ಟಿದ್ರು, ಅದು ತೇಲ್ತಾ ಇತ್ತು. ಅದನ್ನು ಕೂಡ ವೀಡಿಯೋ ಮಾಡಿಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಈಚೆಗೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಗಾಳಿ ಬರ್ತಾ, ಆದರೆ ಬಿಸಿಲಿಲ್ಲ ನಮ್ಮ ಪುಣ್ಯ. ಆಲ್ಮೋಸ್ಟ್ ಆ ಕಡೆ ಎಲ್ಲ ಬಿಸಿಲಿರುತ್ತಂತೆ, ಇವಾಗ ವೆದರ್ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಬಿಸಿಲಿರಲಿಲ್ಲ. ಹಾಗೆಯೇ ಇಲ್ಲಿಯೊಬ್ಬರು ಕೋತಿಗೆ ನೀರು ಕುಡಿಸ್ತಾ ಇದ್ರು. ಏನು ಅಂದರೆ ಒಂದು ಸ್ವಲ್ಪ ಖುಷಿ ಆಯಿತು. ಆಮೇಲೆ ನೀವೇ ವಿಡಿಯೋ ನೋಡ್ಬೋದು ಏನಾಗುತ್ತೆ ಅಂತ. ಆವಾಗ ಸ್ವಲ್ಪ ಬೇಜಾರು ಕೂಡ ಆಯಿತು. ನೀನೇ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ನೋಡ್ಬೋದು ಪ್ರಾಣಿ ಅಂತ ಈ ಥರ ಸಹಾಯ ಮಾಡೋಕೆ ಹೋದಾಗ ಈ ಥರ ಮಾಡಿದ್ರೆ ಪಾಪ ಬೇಜಾರಾಗುತ್ತೆ. ಯಾರಿಗೆ ಇದ್ರೂ ಎಲ್ಪ್ ಮಾಡಬೇಕು ಅಂತ ಮನಸ್ಸಲ್ಲಿರೋರ್ಗೂ ಕೂಡ ಒಂದು ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಈ ಥರ ಮಾಡಿದಾಗ ಯಾವುದೇ ಪ್ರಾಣಿನ ಮುಟ್ಟೋದಕ್ಕಾಗಲಿ ಎಲ್ಪ್ ಮಾಡೋದಕ್ಕಾಗಲಿ ಭಯ ಆಗುತ್ತೆ. ಅದಕ್ಕೋಸ್ಕರ ನನಗೂ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಎಲ್ಲರೂ ನೀಟಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮಾತಾಡಿಕೊಂಡು ಫೋಟೋಸು ವೀಡಿಯೋಸು ಎಲ್ಲನೂ ಮಾಡಿಕೊಂಡು ಆಮೇಲೆ ಎಲ್ಲರೂ ಕೂತ್ಕೊಂಡಿದ್ವಿ ಒಂದು ಕಡೆ. ಎಲ್ಲರೂ ಇನ್ನೂ ಸ್ವಲ್ಪ ಮೇಲ್ಗಡೆ ಬೆಟ್ಟ ಎಲ್ಲ ಐತಲ್ಲ, ಎಲ್ಲ ಹತ್ತಿ ಫೋಟೋಸ್ ಎಲ್ಲ ತೆಗ್ಸ್ಕೊತಾ ಇದ್ರು. ನಾವು ಯಾವುದೇ ಥರದ ಫೋಟೋಸ್ ತೆಗ್ಸ್ಕೊಳ್ಳಿಲ್ಲ, ಸ್ವಲ್ಪ ತೆಗ್ಸ್ಕೊಂಡ್ವಿ. ಆಮೇಲೆ ಒಂದು ಕಡೆ ಕೂತಿದ್ವಿ ನಾನು ನಮ್ಮ ಯಜಮಾನ್ರೆಲ್ಲರೂ. ಯಾಕಂದರೆ ಸಿಕ್ಕಾಪಟ್ಟೆ ಕೋತಿಗಳಿದ್ವು, ಅವು ಸ್ವಲ್ಪ ಕೂತ್ಕೊಂಡ್ರೆ ಸಾಕು ಮೈ ಮೇಲೆ ಬರ್ತಾಯಿದ್ವು. ಸ್ವಲ್ಪ ನಿಧಾನಕ್ಕೆ ಒಂದು ಸ್ವಲ್ಪ ಕೂತ್ಕೊಂಡು ನೋಡೋವು ನಮ್ಮನ್ನು ಏನು ಮಾಡ್ತಿದ್ದಾರೆ ಅಂತ. ಇನ್ನೊಂದು ಸ್ವಲ್ಪ ಮೈ ಮೇಲೆ ಅದಕ್ಕೆ ಭಯ ಆಗಿತ್ತು. ತಲೆಯಲ್ಲಿ ಹೂ ಮುಡ್ಸ್ಕೊಂಡಿದ್ದನ್ನು ಕೂಡ ಫುಲ್ ಕಿತ್ಕೊಂಡ್ಬಿಡ್ತು. ನಂಗೆ ಭಯನೇ ಆಗೋಯ್ತು, ಕೂದಲು ಸಮೇತ ಕಿತ್ಕೊಬಿಡ್ತು ಕೋತಿ ಬಂದು.
ಅದನ್ನ ಸ್ವಲ್ಪ ತಿನ್ಬಿಟ್ಟು ಅಲ್ಲೇ ಇಟ್ಬಿಟ್ಟೋಯ್ತು. ಆಮೇಲೆ ಅದನ್ನು ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ನೋಡಿ. ಆಮೇಲೆ ಮತ್ತೆ ನಾವು ನೆಕ್ಸ್ಟ್ ಎಲ್ಲ ಹೊರಗಡೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಹಾಗೆಯೇ ಅಲ್ಲಿ ಪಂಪ ಸರೋವರ ಅಂತ ಇತ್ತು, ಅಲ್ಲೆಲ್ಲ ಹೋಗಿ ನೋಡಿಕೊಂಡು, ಹಾಗೆಯೇ ಅಲ್ಲಿ ಶಬರಿ ತಪಸ್ ಮಾಡಿದರು ರಾಮನಿಗೋಸ್ಕರ, ಅದೆಲ್ಲ ಇತ್ತು, ಅವ್ರ ಗುಹೆ ಎಲ್ಲ ಇತ್ತು, ಅದನ್ನೆಲ್ಲ ನೋಡೋಣ ಅಂತ ಅಂದ್ಕೊಂಡು, ಹಾಗೆಯೇ ಅಲ್ಲಿ ಜಯಲಕ್ಷ್ಮಿ ದೇವಸ್ಥಾನ ಅಂತ ಇತ್ತು, ಅಲ್ಲಿಗೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ರು, ಅದನ್ನು ಕೂಡ ತಿಂದ್ಕೊಂಡು, ಹಾಗೆ ನೋಡಿ ಸಣ್ಣ ಮೊಸಳೆ ಇತ್ತು, ಅದನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿ ಅಂದ್ಕೊಂಡು ನೋಡಿಕೊಂಡು, ಹಾಗೆಯೇ ಶಬರಿ ಗುಹೆಗೆ ಹೋಗಿ ಅಲ್ಲಿ ಏನಿದೆ ಅಂತೆಲ್ಲ ನೋಡಿಕೊಂಡು ಬಂದ್ವಿ. ನೋಡಿ ಕ್ಯೂರಿಯಾಸಿಟಿ ಏನಿದೆ ಅಂತ ಅಂದ್ಬಿಟ್ಟು ಫುಲ್ ಟಾರ್ಚ್ ಅಲ್ಲಿ ಕಾಣಲ್ಲ, ಆದರೆ ಟಾರ್ಚ್ ಹಾಕ್ಕೊಂಡೆಲ್ಲ ನೋಡಿದ್ದೀವಿ, ಯಾವೆಲ್ಲ ನೋಡಿಬಿಟ್ಟು ಏನೂ ಇಲ್ವಲ್ಲ ಅಂತ ಅಂದ್ಕೊಂಡು ಮಾತಾಡಿಕೊಂಡು ರೇಗಿಸ್ಕೊಂಡು ನಾವೆಲ್ಲರೂ ಹೊರಟ್ವಿ. ಒಂದು ಕಡೆ ಕೂತ್ಕೊಳ್ಳೋಣ ಸ್ವಲ್ಪ ಒಂದು 5 ನಿಮಿಷ ಅಂತ ಕೂತಿದ್ದು. ಆಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಕಡೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ದುರ್ಗಾ ಶಕ್ತಿ ಮಾರಮ್ಮನ ಏನೋ ದೇವಸ್ಥಾನ ಇತ್ತು ಅಲ್ಲಿ ಹಾಗೆಯೇ ವಾಲಿದು ಗುಹೆ ಕೂಡ ಇತ್ತು, ಅಲ್ಲೆಲ್ಲ ನೋಡಿಕೊಂಡು ಗಣೇಶನ ದೇವಸ್ಥಾನ ಇತ್ತು, ಅದನ್ನೆಲ್ಲ ನೋಡಿಕೊಂಡು ಬರೋಣ ಅಂತ ಹೊರಟ್ವಿ. ನೀವೇ ನೋಡ್ಬೋದು ಅಲ್ಲಿ ದೇವಸ್ಥಾನ ಚೆನ್ನಾಗಿತ್ತು. ಆಲ್ಮೋಸ್ಟು ದೇವಸ್ಥಾನಗಳು ಚಿಕ್ಕ ಚಿಕ್ಕ ದೇವಸ್ಥಾನನೇ, ಆದರೆ ತುಂಬ ಚೆನ್ನಾಗಿತ್ತು. ನನಗೆ ವಾಲಿ ಗುಹೆ ನೋಡೋದಕ್ಕೆ ತುಂಬ ಕ್ಯೂರಿಯಸ್ ಇತ್ತು, ಯಾಕಂದರೆ ನಾನು 7th 6th ಇರಬೇಕಾದ್ರೆ ರಾಮಾಯಣ ಎಲ್ಲ ಧಾರಾವಾಹಿ ಎಲ್ಲ ಬರ್ತಾಯಿತ್ತು ಉದಯದಲ್ಲಿ. ನಾನು ಅವಾಗ ಅದೆಲ್ಲ ತುಂಬ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿದ್ದೆ. ಅದರಿಂದ ನನಗೆ ಸ್ವಲ್ಪ ರಾಮಾಯಣದ ಬಗ್ಗೆ ಪುಸ್ತಕ ಆಗ್ಬೋದು, ಕಥೆ ಆಗ್ಬೋದು, ಅದರ ಸ್ಥಳ ಆಗ್ಬೋದು, ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಅದಕ್ಕೇ ಅದನ್ನೆಲ್ಲ ನೋಡಿಕೊಂಡು ಅದ್ರ ಬಗ್ಗೆ ಏನೇನು ಮಾಹಿತಿ ಇದೆ ಅಂತ ಅದನ್ನೆಲ್ಲ ತಿಳ್ಕೊಂಡು ಬಂದ್ವಿ. ಗುಹೆ ಕೂಡ ಒಳಗಡೆ ಎಲ್ಲ ಹೋಗಿದ್ವಿ, ಏನಾದ್ರು ಇರ್ಬೋದೇನೋ ಅಂತ. ಹಾಗೇನೇ ಸ್ವಲ್ಪ ಭಯ ಕೂಡ ಇತ್ತು, ಯಾಕಂದರೆ ಅಲ್ಲಿ ಪಕ್ಕದಲ್ಲಿ ಹುಲಿ ಚಿರತೆ ಎಲ್ಲ ಇದೆ ಅಂತ ಬೋರ್ಡ್ ಕೂಡ ಹಾಕಿದ್ರು, ಅದಕ್ಕೆ ಸ್ವಲ್ಪ ಭಯ ಕೂಡ ಇತ್ತು. ಆದ್ರೂ ಸ್ವಲ್ಪ ನೋಡೋ ಕ್ಯೂರಿಯಾಸಿಟಿ ಇದೆಯಲ್ವ ನನಗೆ, ಅದಕ್ಕೋಸ್ಕರ ಧೈರ್ಯ ಮಾಡಿ ಎಲ್ಲರೂ ಹೋದ್ವಿ. ಹಾಗೆಯೇ ಪಕ್ಕದಲ್ಲಿ ಜ್ಯೋತಿರ್ಲಿಂಗಗಳು ಇತ್ತು, ಅದನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಸಗಣಿದು ದೀಪ ಸಿಗುತ್ತೆ ಅಂತೆಲ್ಲ ಇತ್ತು, ಅದೆಲ್ಲ ಕೇಳಿಕೊಂಡು ಮಾತಾಡಿಕೊಂಡು ದೇವಸ್ಥಾನ ಎಲ್ಲ ನಮಸ್ಕಾರ ಮಾಡಿಕೊಂಡು ಹಾಗೆಯೇ ನೆಕ್ಸ್ಟ್ ಪ್ಲೇಸ್ ಕಡೆ ಓಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ಹಾಗೆಯೇ ಅಲ್ಲಿ ಆನೆಗುಂದಿಗೆ ಹೋಗಿದ್ವಿ, ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇತ್ತು, ಅದನ್ನೆಲ್ಲ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆಯೇ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು, ಅದನ್ನೆಲ್ಲ ಕೇಳಿಕೊಂಡು ನಾವು ಇನ್ನೊಂದು ಬೇರೆ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ಆ ಪ್ಲೇಸ್ ಯಾವುದು ಅಂತಂದರೆ ಹಂಪಿ. ಅದನ್ನು ಪಾರ್ಟ್ 2 ಅಲ್ಲಿ ಹಾಕ್ತೀನಿ, ಯಾಕಂದರೆ ಇದು ತುಂಬ ವೀಡಿಯೋ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಪಾರ್ಟ್ 2 ಆಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್ ಆ್ಯಂಡ್ ಲವ್ ಯು.